ಹೆಂಡತಿಯರ ಮುದ್ದಿನ ಗಂಡ. ಎಲ್ರು ಸುರಸುಂದರಿಯರು, ಐಎಎಸ್ ಅಧಿಕಾರಿಗಳು. ಚೆನ್ನಾಗಿ ಕಲಿತು ದೊಡ್ಡ ಆಫೀಸರ್ ಆಗ್ರೋ ಎಷ್ಟು ಹುಡುಗಿರ್ಬೇಕಾದ್ರೂ ನಿಮ್ ಹಿಂದೆ ಬೀಳ್ತಾರೆ ಅಂತ ಹೇಳ್ತಾ ಇದ್ರಲ್ವಾ, ಆ ಮಾತು ಈ ವ್ಯಕ್ತಿಗೆ ಅನ್ವಯ ಆಗತ್ತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಹೆಂಡತಿಯರ ಮುದ್ದಿನ ಗಂಡ ನೀತ. ಮಧ್ಯಪ್ರದೇಶದ ಕೇಡರ್ನ ಅಧಿಕಾರಿ ಇದೀಗ 3ನೇ ಬಾರಿಗೆ ಹಸೆಮಣೆ ಏರಿದ್ದಾರೆ. ಅವಿ ಪ್ರಸಾದ್ ಅವರ ಈ ಹಿಂದಿನ 2 ಪತ್ನಿಯರು ಕೂಡ ಐಎಎಸ್ ಅಧಿಕಾರಿಗಳೇ ಆಗಿದ್ದು, ಪ್ರಸ್ತುತ ಅವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾರೆ. ಅವಿ ಪ್ರಸಾದ್ 2017ರ ಬ್ಯಾಚ್ನ ಐಎಎಸ್ ಅಧಿಕಾರಿ ಅಂಕಿತಾ ಧಕ್ರೆ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಅಂಕಿತಾ ಧಕ್ರೆ ಅಶೋಕ್ ನಗರ ಮೂಲದವರು. ನಿವೃತ್ತ ಆಹಾರ ಅಧಿಕಾರಿಯ ಮಗಳಾದ ಇವರು ಪ್ರಸ್ತುತ ರಾಜ್ಯ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿಯಾಗಿದ್ದಾರೆ. ಅವಿ ಪ್ರಸಾದ್ ಮೊದಲು 2014ರ ಬ್ಯಾಚ್ನ ಐಎಎಸ್ ಅಧಿಕಾರಿ ರಿಜು ಬಾಪ್ನಾ ಅವರನ್ನ ಮದುವೆಯಾಗಿದ್ರು. ವಿಚ್ಛೇದನದ ನಂತರ ರಿಜು ಬಾಪ್ನಾ ಅವರು ಪ್ರಸ್ತುತ ಶಾಜಾಪುರ ಜಿಲ್ಲಾಧಿಕಾರಿಯಾಗಿದ್ದಾರೆ. ನಂತರ 2016ರ ಬ್ಯಾಚ್ನ ಐಎಎಸ್ ಅಧಿಕಾರಿ ಮಿಶಾ ಸಿಂಗ್ ಅವರನ್ನ ವರಿಸಿದ್ರು. ಸುಮಾರು 4 ವರ್ಷಗಳ ದಾಂಪತ್ಯದ ಬಳಿಕ ಇವರು ಬೇರ್ಪಟ್ಟರು. ಮಿಶಾ ಸಿಂಗ್ ಸದ್ಯ ರತ್ಲಂ ಜಿಲ್ಲೆಯ ಜಿಲ್ಲಾಧಿಕಾರಿ. ಮೂಲತಃ ಉತ್ತರ ಪ್ರದೇಶದ ಅವಿ ಪ್ರಸಾದ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 13ನೇ ರ್ಯಾಂಕ್ ಪಡೆದ ಪ್ರತಿಭಾವಂತ. ಐಎಎಸ್ ಸೇವೆಗೆ ಸೇರುವ ಮುನ್ನ ಆರ್ಬಿಐನಲ್ಲೂ ಕೆಲಸ ಮಾಡಿದ್ರು. ಸದ್ಯ ಅವರು ಮಧ್ಯಪ್ರದೇಶದ ಉದ್ಯೋಗ ಖಾತ್ರಿ ಮಂಡಳಿಯ ಸಿಇಒ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ 3ನೇ ಮದುವೆಯ ಮೂಲಕ ಸುದ್ದಿಯಾಗಿದ್ದಾರೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.